ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಪುಟ್ಟ ಲೈಕು ಮತ್ತು ಕಮೆಂಟ್ನ ಪಾಸ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವತ್ತಿನ ವ್ಲಾಗ್ ಏನಾಗಿದೆ, ನನ್ನ ಮಗನ ಬರ್ತ್ಡೇ ವ್ಲಾಗ್ ಆಗಿದೆ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆನೇ ಶ್ರೀನಗರಕ್ಕೆ ಹೋಗಿ ಅಲ್ಲಿಂದ ಹೂವು ತರಕಾರಿ ಎಲ್ಲ ತೊಗೊಂಡು ಬಂದೆ. ಇನ್ನು ತರಕಾರಿನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟು ನಾನು ರಂಗೋಲೆ ಬಿಡೋಣ ಅಂಥೇಳಿ ಬಂದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಬಂದರು. ಹಾಗಾಗಿ ನಾನೇ ಬಿಟ್ಕೊಡ್ತೀನಿ ಕೊಡಿ ಅಂದರು. ಅವ್ರು ನನ್ನ ಫ್ರೆಂಡೇ ಬಿಟ್ಟಿದ್ದು ರಂಗೋಲೆ. ಹಿಂದಿನ ದಿನ ನೈಟ್ ಗ್ರಹಣ ಇತ್ತಲ್ವ, ಗ್ರಹಣ ಎಲ್ಲ ಬಿಟ್ಟಿತ್ತು. ನೆಕ್ಸ್ಟು ನಾನು ಬೆಳಗ್ಗೆ ಎದ್ದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟು ದೇವ್ರ ಮನೆ ಕೆಲಸ ಮುಗಿಸ್ಕೊಂಬಿಟ್ರೆ ಬೆಸ್ಟ್ ಅಲ್ವಾ. ಹಾಗಾಗಿ ನಾನೆಲ್ಲ ದೇವ್ರ ಮನೆಯದು ಏನಿದೆ ಪ್ರತಿಯೊಂದು ಎಲ್ಲ ತೆಗೆದುಬಿಟ್ಟು ನೀಟಾಗಿ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಪೂಜೆ ಮಾಡಿಬಿಡೋಣ ಅಂಥೇಳಿ ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಮಗನ ಬರ್ಡೇಗೋಸ್ಕರನೇ ಎಲ್ಲ ಪ್ರಿಪ್ರೇಷನ್ನು ತುಂಬಾ ಇತ್ತು ನಮ್ಮ ಮನೇಲಿ. ಸಿಂಪಲಾಗೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಅವನ ಫ್ರೆಂಡ್ಸು ತುಂಬ ಜನ ಇದ್ದಾರೆ ಇಲ್ಲೆಲ್ಲ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ. ಅಮ್ಮ ಅವ್ರನ್ನ ಕರೆದ್ರೆ ಇವ್ರಿಗೆ ಬೇಜಾರು, ನಾನು ಎಲ್ಲರನ್ನೂ ಕರಿತೀನಿ ಅಂತ ಹೇಳಿದ್ದ. ಸರಿ ನಿನಗೆ ಯಾರಿಷ್ಟ ಎಲ್ಲರನ್ನೂ ಕರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನೋಡಿ ನಾನು ದೇವ್ರ ಮನೆ ಎಲ್ಲ ನೀಟಾಗೆ ಜೋಡಿಸ್ಕೊಂಡು ಹೂವು ಇಟ್ಟೆ. ಇವಾಗ ದೀಪ ಹಚ್ಕೋತಾ ಇದ್ದೀನಿ. ಏನೋ ಒಂಥರ ಮನೇಲಿ ನೆಮ್ಮದಿ, ಅಂದರೆ ಮನೇಲಿ ದೀಪ ಹಚ್ಚಿದ್ರೇ ನಿಮ್ಮ ಮನಸ್ಸಿಗೆ ಸಮಾಧಾನ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಕೊಟ್ಟಿದ್ರು ನನ್ನ ಫ್ರೆಂಡು ರಂಗೋಲಿನ. ಇಲ್ಲಿ ನಮ್ಮ ಮನೆ ಬಾಗಿಲು ಸ್ವಲ್ಪ ಸ್ಪೇಷಿಯಸ್ ಆಗಿಲ್ಲ, ತುಂಬ ಇಕ್ಕಟ್ಟಿದೆ. ಹಾಗಾಗಿ ಪುಟ್ಟು ರಂಗೋಲಿನೇ ಬಿಡಬೇಕಾಗುತ್ತೆ. ನನ್ನ ಫ್ರೆಂಡ್ ಬಂದಿದ್ರಲ್ವ, ನಾನು ಅವರು ಇಬ್ಬರು ಸೇರಿಕೊಂಡು ತರಕಾರಿನೆಲ್ಲ ನೀಟಾಗೆ ಹೆಚ್ಕೋತಾ ಇದ್ವಿ. ನೈಟು ಊಟಕ್ಕೆ ಇಕ್ಕೊಂಡಿದ್ದೆ, ನಂದು ಒಂದಿಬ್ಬರು ಫ್ರೆಂಡ್ಸಿಗೆ ಹೇಳಿದ್ದೆ. ಇನ್ನು ನನ್ನ ಮಗ ದೇವಸ್ಥಾನಕ್ಕೂ ಹೋಗಿ ಬಂದು ಸ್ಕೂಲ್ಗೆ ಹೋದ. ಅವನಿಗೆ ಎಕ್ಸಾಮ್ ನಡೀತಾ ಇದೆ, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇತ್ತು ಅವತ್ತು. ನೀಟಾಗೆ ಎಲ್ಲ ಓದ್ಕೊಂಡು ಅವನು ಎಕ್ಸಾಮ್ಗೆ ಹೋಗಿದ್ದ. ಇಲ್ಲಿ ಅದೇ ತರಕಾರಿ ಹೆಚ್ಚುತ್ತಾ ಇದ್ವಿ ಅಂತ ಹೇಳಿದ್ನಲ್ಲ, ಒಬ್ಬೊಬ್ಬರು ನಾನೆಲ್ಲ ತರಕಾರಿ ಬಿಡಿಸಿ ಇಟ್ಟಿರೋದ್ರಿಂದ ಸ್ವಲ್ಪ ನನಗೆ ತುಂಬಾ ಅನುಕೂಲ ಆಯಿತು ಅಂತ ಹೇಳ್ಬೋದು. ಬಿಡಿಸ್ಕೊಂಡು ಸಂಜೆದು ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ವಿ. ನಾವು ಒಂದು 4 ಗಂಟೆಗೆಲ್ಲ ಅಡುಗೆ ಪ್ರಿಪ್ರೇಷನ್ ಶುರು ಮಾಡ್ಕೊಂಡ್ವಿ. ತುಂಬ ಜನ ಏನಿಲ್ಲ, ನಮ್ಮ ಸಿಸ್ಟರು ಅವ್ರ ಹಸ್ಬೆಂಡು ಬಂದಿದ್ದರು. ಆಮೇಲೆ ನನ್ನದು ಒಬ್ಬರು ಫ್ರೆಂಡಿಗೆ ಹೇಳಿದ್ದೆ. ನಾನಿಲ್ಲಿ ನೈಟ್ ಊಟಕ್ಕೆ ಮಾಡ್ತಾ ಇರೋದು. ಮಧ್ಯಾಹ್ನ ಎಲ್ಲ ಸ್ವಲ್ಪ ಸಾಂಬಾರಿತ್ತು, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡ್ವಿ. ಇನ್ನು ನೈಟ್ ಊಟಕ್ಕೆ ಏನಾದರೂ ಮಾಡಬೇಕಲ್ವ, ಹಾಗಾಗಿ ಏನು ಮಾಡಿದ್ವಿ, ಪಲಾವ್ ಮಾಡಿಬಿಟ್ಟು ಬೀನ್ಸ್ ಪಲ್ಯ ಮಾಡಿಬಿಟ್ಟು ಒಂದು ಸ್ವಲ್ಪ ಪಾಯಸ, ಒಂಚೂರು ರಸಮ್ ಮಾಡಿ ಅನ್ನ ಮಾಡಿದ್ದೆ. ಇನ್ನೇನು ಮಾಡಿರಲಿಲ್ಲ, ಅಷ್ಟೇ ಮಾಡಿದ್ದಿದ್ದು. ಒಂದು ಕಡೆ ಪಾಯಸಕ್ಕೆ ರೆಡಿ ಮಾಡ್ತಾಯಿದ್ವಿ, ಒಂದು ಕಡೆ ಪಲಾವ್ ನನ್ನ ಫ್ರೆಂಡೇ ಮಾಡಿದ್ದು. ಪಾಪ ತುಂಬ ಚೆನ್ನಾಗಿ ಮಾಡಿದರು, ತುಂಬಾ ರುಚಿ ಇತ್ತು ಪಲಾವು. ನಾನು ಪಾಯಸಕ್ಕೆ ಇಲ್ಲಿ MTR ಪೌಡ್ರನ್ನ ಹಾಕಿದ್ದೆ. ಇನ್ನು ನಮ್ಮನೆ ಅಡುಗೆ ಮನೆ ಅಂತೂ ತುಂಬಾ ಚಿಕ್ಕದು. ಹಾಗಾಗಿ ಒಬ್ಬರು ನಿಂತ್ಕೊಂಡ್ರೆ ಇನ್ನೊಬ್ಬರು ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂಥೇಳಿ ಒಂದು ಕಡೆ ಪಾಪ ನನ್ನ ಫ್ರೆಂಡು ಪಲಾವ್ ಮಾಡ್ತಾಯಿದ್ರು, ಇನ್ನೊಂದು ಕಡೆ ನಾನು ಪಾಯಸಕ್ಕೆ ಇಟ್ಕೊಂಡಿದ್ದೆ. ಇನ್ನು ಬೀನ್ಸ್ ಪಲ್ಯಕ್ಕೆಲ್ಲ ಹೆಚ್ಚಿಟ್ಕೊಂಡಿದ್ವಿ. ಒಂದು ಕಡೆ ಇದೆ, ಇವೆರಡು ಆಗೋಗಲಿ, ಆಮೇಲೆ ಬೀನ್ಸ್ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಅಂಥೇಳಿ ಅಂದ್ಕೊಂಡು ನಾವು ರೆಡಿ ಮಾಡ್ಕೊಂಡ್ವಿ. ನೋಡ್ಬೋದು ಪಾಪ ಹೈಟು ಬೇರೆ, ಪಾತ್ರೆ ದೊಡ್ಡದಿಟ್ಟಿದ್ನಲ್ವ, ಒಂಥರ ತಿರ್ವಕ್ಕೆಲ್ಲ ಕಷ್ಟ ಅನ್ನಿಸ್ತಿತ್ತು. ಹೆಂಗೋ ಮಾಡಿದ್ರು ಪಾಪ, ಚೆನ್ನಾಗೇ ತುಂಬಾ ಹೇಳಿದ್ನಲ್ಲ ರುಚಿಯಾಗಿ ಮಾಡಿದ್ರು ಅಂತ. ಈಗಿನ ಇದರಲ್ಲಿ ಎಲ್ಲ ಹೋಟೆಲ್ಲಿಗೆ ಹೋಗೋಣ, ಬರ್ತಡೇ ಅಂದರೆ ಹೋಟೆಲಲ್ಲೇ ಊಟ, ಬರ್ತಡೇ ಹೊರಗಡೆನೇ ಸೆಲೆಬ್ರೇಷನ್ನು ಅಂತೇಳಿ ಆಗಿಬಿಟ್ಟಿದೆ. ನಾವು ಸಾಮಾನ್ಯ ಬರ್ತಡೇ ಅಂದರೆ ನೈಟ್ ಊಟಕ್ಕೆ ಹೋಗ್ಬಿಡ್ತಿದ್ವಿ. ಬೇಡ, ಯಾಕೆ ಸುಮ್ಮನೆ ಮನೇಲೇ ಮಾಡೋಣ, ಹೊರಗಡೆ ಫುಡ್ ಬೇಡ ಅಂಥೇಳಿ ಮನೆಯಲ್ಲೇ ಮಾಡ್ಕೊಂಡ್ವಿ. ಇನ್ನೊಂದು ಕಡೆ ಪಲಾವಿಗೆ ಮೊಸರು ಬಜ್ಜಿ ಬೇಕಿತ್ತಲ್ವ, ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ನಾನು. ಸೌತೆಗೆ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ವಿ ಅಡುಗೆಗೆ ಮಾತ್ರ. ಇದನ್ನು ನಾವು ಕುಕ್ಕರಲ್ಲಿ ಹಾಕಲಿಲ್ಲ ಪಲಾವು, ಯಾಕೆಂದರೆ ಕುಕ್ಕರಲ್ಲಿ ಹಾಕಿದ್ರೆ ಸೀದೋಗ್ಬಿಡುತ್ತೆ ಅನ್ನೋ ಭಯ ಬೇರೆ ಇತ್ತು. ಹಾಗಾಗಿ ದಮ್ ಕಟ್ಬಿಡೋಣ ಅಂಥೇಳಿ ದಮ್ ಕಟ್ಟಿದ್ವಿ. ನೋಡ್ಬೋದು ನಮ್ಮ ಕುಳ್ಳ ಬರ್ತಡೆಗೆ ಲೋಟಗಳೆಲ್ಲ ಜೋಡಿಸಿಟ್ಟಿದ್ದೆ, ಜ್ಯೂಸ್ ಹಾಕಿ ಕೊಡೋಣ ಅಂತ. ಎಲ್ಲ ಎತ್ಕೊಂಬಂದು ನಮ್ಮ ಸೂರ್ಯನ ಕೊಡ್ತಾಯಿದ್ದ. ನಮ್ಮ ವೇದಾಂಶ ಅಂತೂ ಭಲೇ ಈ ನಡುವೆ ತುಂಟಾಗ್ಬಿಟ್ಟಿದ್ದಾನೆ, ಹೇಳಿದ ಮಾತೇ ಕೇಳೋದಿಲ್ಲ. ಗೀತಾ ಅಂತ ಇರ್ತಾನೆ. ಎಲ್ಲ ಆದಮೇಲೆ ಪಾರ್ಟಿ ಶುರು ಆಗುತ್ತೆ. ಪುಟ್ಟು ಪಾರ್ಟಿ. ನಮ್ಮ ಮನೇಲಿ ಯಾವ ಡೆಕೋರೇಷನ್ನು ಇಲ್ಲ ನೋಡಿ.
ಸಿಂಪಲ್ಲಾಗೆ ಮಾಡಿದ್ದೀವಿ. ಏನೋ ನನ್ನ ಮಗನ ಖುಷಿ ಅಲ್ವಾ, ಹಾಗಾಗಿ. ಇನ್ನು ನಮ್ಮನೆಯವ್ರು ಒಂದು ಎಡವಟ್ಟು ಮಾಡ್ಕೊಂಡು ಬಂದಿದ್ದರು. ನನ್ನ ಮಗನಿಗೆ ಇವಾಗ 11 ವರ್ಷ ಫುಲ್ ಆಯಿತು. ಆದರೆ ಅವರು ಕೇಕ್ ಮೇಲೆ 13 ವರ್ಷ ಅಂತ ಬರೆಸ್ಬಿಟ್ಟಿದ್ದಾರೆ. ನೋಡಿದ್ರೆ ನನ್ನ ಮದುವೆ ಆಗಿ 13 ವರ್ಷ ಆಗಿದೆ. ಅವ್ರು ಅದು ಯಾವ ಮೈಂಡ್ಸೆಟ್ಟಲ್ಲಿ ಹೋಗಿದ್ರೋ ಗೊತ್ತಿಲ್ಲ ಬೇಕ್ರಿಗೆ. ಅಲ್ಲೋಗಿ 13 ವರ್ಷ ಅಂತ ಬರೆಸ್ಬಿಟ್ಟಿದ್ರು. ನನಗೆ ಅದೊಂದು ಡಿಸಪಾಯಿಂಟ್ ಅಂತಲೇ ಹೇಳ್ಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊ ಅಂಥೇಳಿ ಬಿಟ್ವಿ.
ಆಗಿತ್ತು ಬರ್ತ್ಡೇ ಪಾರ್ಟಿ. ಇನ್ನು ನೆಕ್ಸ್ಟು ನನ್ನ ಫ್ರೆಂಡ್ಸು ಅಂತ ಹೇಳಿದ್ನಲ್ಲ, ನಮ್ಮ ಸಿಸ್ಟರು ನನ್ನ ಫ್ರೆಂಡ್ಸು ಬಂದಿದ್ದರು. ಹಾಗಾಗಿ ನಾವೆಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಎಲ್ಲ ಮುಂದೆ ಇಟ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು, ದಿನ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇಷ್ಟು ಹೇಳಿ ಈ ವ್ಲಾಗ್ ಮುಗಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.